ಒಂದು ದಿನ ಬೇಸರ ಕಳಲಿಕ್ಕೆ ನಂದಿ ವಾಹನವನ್ನು ಏರ್ಕೊಂಡು ಪಾರ್ವತಿ ಸಮೇತನಾಗಿ ಭೂಮಿಯ ವಿಹಾರಕ್ಕೆ ಬರ್ತಾರೆ. ಬಂದಾಗ ಈ ಪ್ರದೇಶದಲ್ಲಿ ಸುತ್ತಾಡ್ತಾ ಇದ್ದಾಗ ಅವರ ಕಣ್ಣಿಗೆ ಈ ಗುಹೆ ಬೀಳುತ್ತದೆ. ಒಳಗೋಗಿ ನೋಡ್ತಾರೆ, ಅಲ್ಲಿರುವ ನೀರು, ಜಲಚರ, ತಂಪು ವಾತಾವರಣ ಇದೆಲ್ಲ ನೋಡಿ ಸಂತೋಷಗೊಂಡದ್ದು ಅವರು ಒಳಗೋಗಿ ಧ್ಯಾನಕ್ಕೆ ಕೂತ ಅವರು ಅಲ್ಲೇ ಸ್ಥಿರ ಆಗಿ ಬಿಡ್ತಾರೆ. ಆವಾಗ ಸಂತೋಷಗೊಂಡ ಸಪ್ತ ನದಿಗಳು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಹೀಗೆ 7 ನದಿಗಳು ಉದ್ಭವವಾಗಿ ದೇವರಿಗೆ ಅಭಿಷೇಕ ಆಗಿ ಆ ನೀರು ಹೊರಗೆ ಹರಿದು ಬಂತಂತೆ. ಅದರ ಮೇಲೆ ಭೂಮಿಯಲ್ಲಿ ಪುರುಷ ಶಕ್ತಿ ವೃದ್ಧಿಯಾಗಿ ಬ್ರಾಹ್ಮಣ ಸೃಷ್ಟಿ ನಿರಂತರವಾಗಿ ನಡೀತು. ಮುಂದೆ ಕಲಿಯುಗ ಬರುವ ಹೊತ್ತಿಗೆ ದೇವತೆಗಳಿಗೆ ಮತ್ತೆ ಚಿಂತೆ ಶುರುವಾಗ್ತದೆ. ಆ ಮೂಲ ಲಿಂಗವನ್ನು ಕಲಿಯುಗದ ಮನುಷ್ಯನರು ಮುಟ್ಟಿದ್ರೆ ಅಪವಿತ್ರವಾದರೆ ಬ್ರಾಹ್ಮಣ ಸೃಷ್ಟಿ ಮತ್ತೆ ನಾಶ ಆಗುವ ಭೀತಿ ಉಂಟಂತೆ. ಯಾಕೆಂದ್ರೆ ಕಲಿಯುಗದ ಮನುಷ್ಯರು ಎಷ್ಟೇ ಪುಣ್ಯಾತ್ಮರಾದರೂ ಸಹ ಅವರಲ್ಲಿ ಪಾಪಶೇಷ ಇರ್ತದಂತೆ, ಅವರು ಅದನ್ನ ಮುಟ್ಟಬಾರದಂತೆ. ಅದಕ್ಕಾಗಿ ದೇವತೆಗಳ ಮೂಲ ಲಿಂಗವನ್ನು ಕಲ್ಲಿನಿಂದ ಮರೆ ಮಾಡಿ ಅದೃಶ್ಯ ರೂಪದಲ್ಲಿ ಇರ್ತಾರೆ. ಗುಹೆಯ ಒಳಗೆ ಮತ್ತೊಂದು ಲಿಂಗವನ್ನು ನಮಗೆ ತೋರುವ ಹಾಗೆ ಸ್ಥಾಪನೆ ಮಾಡ್ತಾರೆ. ಅದು ಈಗ ನೀವು ನೀರಿನಲ್ಲಿ ಮುಟ್ಟಿ ನೋಡಿದ್ರಲ್ಲ, ಆ ಲಿಂಗ ಅದು ದೇವತೆಗಳಿಂದ ಸ್ಥಾಪನೆ ಆಗಿದ್ದು, ಅಂದ್ರೆ ಪ್ರಕೃತಿಯಲ್ಲಿ ನಿರ್ಮಾಣ ಆಗುವಂಥದ್ದು ಅಂತೇಳಿ. ನಮ ಶಿವಾಯ. ನಮ ಶಿವಾಯ. ಓ ನಮ ಶಿವಾಯ.